ആമുഖ പ്രഭാഷണം നടത്തുന്നതിന് വേണ്ടി ദക്ഷിണ കന്നഡ സമസ്ത കേരള ജമിയത്തുൽ ഉലമയുടെ അജയ്യനായ ജനറൽ സെക്രട്ടറിയും സമസ്ത കേരള ജമിയത്തുൽ ഉലമയുടെ കേന്ദ്ര മുഷാവറ അംഗവുമായ ഉസ്താദ് BK അബ്ദുൽ ഖാദർ മുസ്ലിയാർ ബംബ്രാണ് ബഹുമാനപ്പെട്ട ശൈഖുന ഉസ്താദിനെ ആമുഖ ഭാഷണം നടത്തുന്നതിന് വേണ്ടി വളരെ വിനയത്തോടുകൂടെ പ്രസംഗ പീഠത്തിലേക്ക് ക്ഷണിക്കുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ബിസ്മില്ലാഹി വൽഹംദുലില്ലാഹ് വസ്സലാത്തു വസ്സലാമു അലാ അഷ്റഫി റസൂലില്ലാഹ് വഅലാ ആലിഹി വഅസ്ഹാബിഹിൽ ഫായിസീന ബിറിദല്ലാഹ് അമ്മാ ബഅദ്. ಈ ವೇದಿಕೆಯಲ್ಲಿ ಆಸೀನರಾದಂತಹ ಗೌರವಾನ್ವಿತ ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾ ಇದರ ಉಲಮಾ ಕಿರಾಮ್ಗಳು, ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳು, ಪಾಲೇಸ್ ನಗರವನ್ನು ತುಂಬಿಸಿದ ಸಮಸ್ತ ಕೇರಳ ಜಮಿಯತ್ತುಲ್ ಉಲಮದ ಅಭಿಮಾನಿಗಳು, ಇಲ್ಲಿ ನೆರೆದಂತಹ ನನ್ನ ಸಹೋದರರೇ, ಈ ಒಂದು ಪಾಲೇಸ ಮೈದಾನವನ್ನು ನೋಡುವಾಗ ಎಲ್ರಿಗೂ ಬಹಳ ಸಂತೋಷವಾಗುತ್ತದೆ. ಪಾಲೇಸ ನಗರವನ್ನು ಬಿಳಿ ವಸ್ತ್ರಧಾರಿಗಳಿಂದ, ವರ್ಣರಂಜಿತವಾದ ಯೂನಿಫಾರ್ಮ್ಗಳಿಂದ, ಈ ಮೈದಾನವನ್ನು ಹಾಲು ನಗರವಾಗಿ ಪರಿವರ್ತಿಸಲು ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೇವಲ 35 ದಿನಗಳಿಂದ ಸಾಧ್ಯವಾಗುವ ಒಂದು ಸಂಘಟನೆ ಇದ್ದರೆ ಅದು ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾ ಮಾತ್ರವಾಗಿರುತ್ತದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿರುತ್ತದೆ. ಕೆಲವೇ 35 ದಿನ, 8 ತಿಂಗಳು ನಮಗೆ ಬೇಕಾಗಿ ಬಂದಿಲ್ಲ. 1 ವರ್ಷ ನಮಗೆ ಬೇಕಾಗಿ ಬಂದಿಲ್ಲ. 2 ವರ್ಷ ಕಾಲ ಇದರ ಕುರಿತು ಚರ್ಚೆ ಮಾಡಬೇಕಾಗಿ ಬಂದಿಲ್ಲ. ಕೇವಲ 35 ದಿನಗಳಲ್ಲಿ ಮಾತ್ರ ಇಂತಹ ಒಂದು ಮಹಾ ಸಮ್ಮೇಳನವನ್ನು ಈ ನಗರಿಯಲ್ಲಿ ಸಮ್ಮೇಳಿಸಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಅಲ್ಹಮ್ದುಲಿಲ್ಲಾ. ಇದಕ್ಕೆ ಒಂದು ಕಾರಣವಿದೆ. ಯಾವುದು ಕಾರಣ? ಈ ಸಂಘಟನೆಯನ್ನು ಸ್ಥಾಪಿಸಿದವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಇದನ್ನು ಸ್ಥಾಪಿಸಿದವರು ಜ್ಞಾನ ಪರಿಣಿತರು, ಪವಾಡ ಪುರುಷರು, ಪ್ರವಾದಿವರ್ಯರ ಕುಟುಂಬದಲ್ಲಿ ಜನಿಸಿದ ಸಾದಾತುಗಳು ಆಗಿದ್ದರು. ಸಯ್ಯದ್ ಅಲಿ ಹಾಮಿದ್ ಬಾಲವಿ, ಸಯ್ಯದ್ ಅಲಿ ಬಾಲವಿ, ಸಯ್ಯದ್ ಅಹಮದ್ ಬಾಲವಿ, ಸಯ್ಯದ್ ಹಸನ್ ಬಾಲವಿ, ಸಯ್ಯದ್ ಮುಹಮ್ಮದ್ ಬಾಲವಿ, ಅವರ ಸುಪುತ್ರ ಕುತುಬುಜ್ಜಮಾನ್ ವರಕಲ್ ಮುಲ್ಲಕೋಯ ಅದ್ದಸಲ್ಲಾಹು ಸಿರ್ರಹುಲ್ ಅಜೀಜ್, ಆ ಪವಾಡ ಪುರುಷರು ಸ್ಥಾಪಿಸಿದ ಸಂಘಟನೆಯಾಗಿರುತ್ತದೆ ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾ. ಈ ಸಂಘಟನೆ ಬಹಳ ಶಕ್ತವಾಗಿದೆ. ಇದನ್ನು ನಾಶ ಮಾಡಲು, ಧ್ವಂಸಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. 1926ರಲ್ಲಿ ಸ್ಥಾಪಿತಗೊಂಡ ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾ ಎಂಬ ಮಹಾ ಸಂಘಟನೆ 2026 ಆಗುವಾಗ 1 ಶತಮಾನವನ್ನದು ಪೂರ್ಣಗೊಳಿಸುತ್ತದೆ. ಚಾಂದ್ರಿಕ ವರ್ಷ ಪ್ರಕಾರ 100 ವರ್ಷ ಪೂರ್ಣಗೊಂಡಿದೆ. ಸೌರ ವರ್ಷ ಪ್ರಕಾರ ಇದಕ್ಕೆ 100 ವರ್ಷ ಪೂರ್ಣಗೊಳ್ಳಬೇಕಾದರೆ
2026ಕ್ಕೆ ಮುಟ್ಟುವಾಗ ಆ ಫೆಬ್ರವರಿ ತಿಂಗಳಲ್ಲಿ ಇದಕ್ಕೆ 1 ಶತಮಾನವನ್ನು ಇದು ಪೂರ್ಣಗೊಳಿಸುತ್ತದೆ. ಬಹಳ ಚಿಂತಿಸಬೇಕಾದೊಂದು ವಿಷಯ ಇಲ್ಲಿ ಇದೆ. 3 ವರ್ಷಕಾಲ ಒಂದು ಸಂಘಟನೆಯು ಕಳಂಕವಿಲ್ಲದೆ ಅಭಿಮಾನದಿಂದ ತಲೆ ಎತ್ತಿ ನಿಂತಿದೆ ಎಂಬುದು ಆ ಸಂಘಟನೆಯ ಪರಿಶುದ್ಧತೆಯ, ಸಚ್ಚರಿತೆಯ, ಚಾರಿತ್ರ್ಯ ಶುದ್ಧಿಯ ಸಂಕೇತವೂ ದೃಷ್ಟಾಂತವೂ ಆಗಿರುತ್ತದೆ. ಯಾವುದೇ ಸಂಶಯವಿಲ್ಲ ಅದರಲ್ಲಿ. 2026ರಲ್ಲಿ ಇಂತಹ ಒಂದು ಸಮ್ಮೇಳನವನ್ನು ನಡೆಸಬೇಕು ಎಂದು ನಾವು ಇಲ್ಲಿ ನಡೆಸುವುದು ಇದು ಅದರ ಒಂದು ಉದ್ಘಾಟನೆ ಸಮಾರಂಭವಾಗಿರುತ್ತದೆ. ಉದ್ಘಾಟನಾ ಸಮಾರಂಭ ಬೆಂಗಳೂರಿನಲ್ಲಿ ನಡೆಸಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ. ಇನ್ನೂ 2 ವರ್ಷ ಕಾಲ ನಮ್ಮ ಪ್ರಚಾರ ಸಮ್ಮೇಳನವು ಎಲ್ಲ ಕಡೆಗಳಲ್ಲಿ ಇಲ್ಲಿಯೂ ನಡೆಯುತ್ತಾ ಇದೆ. ಎರಡು 2026ರಲ್ಲಿ ಇಂತಹ ಒಂದು ಸಮ್ಮೇಳನ ನಡೆಸಲಿಕ್ಕೆ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಅದಕ್ಕೆ ವಿಶಾಲವಾದ ಒಂದು ಮೈದಾನ ನಮಗೆ ಸಿಗಬಹುದು ಎಂದು ಅದಕ್ಕೆ ಬೇಕಾಗಿ ಅನ್ವೇಷಣೆ ಮಾಡಿ ನಡೆಯಲಿಕ್ಕೆ ನಮ್ಮ ಗೌರವಾನ್ವಿತ ಪಂಡಿತರು ಹಲವು ತಿಂಗಳಿನಿಂದ ನಡೆಯುತ್ತಾರೆ. ಅದಕ್ಕೆ ಬೇಕಾದಂತಹ ಒಂದು ಸ್ಥಳ, ಒಂದು ಜಾಗ, ಒಂದು ಮೈದಾನ, ವಿಶಾಲವಾದ ಮೈದಾನ ನಮಗೆ ಈ ತನಕ ಕಂಡು ಹಿಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ಒಂದು ಶತಮಾನ ಪೂರ್ಣಗೊಂಡ ಈ ಸಂದರ್ಭದಲ್ಲಿ, 1 ಶತಮಾನದ ಕಾಲಾವಧಿಯಲ್ಲಿ ಈ ಸಂಘಟನೆಗೆ ನೇತೃತ್ವ ವಹಿಸಿದ, ಅದರ ಚುಕ್ಕಾಣಿ ಹಿಡಿದು ನಮ್ಮಿಂದ ಅಗಲಿ ಹೋಗಿದ, ನಮ್ಮಿಂದ ಅಗಲಿದ ಜ್ಞಾನ ಪರಿಣಿತರು, ಪವಾಡ ಪುರುಷರು, ಈಗ ಅದರ ಸಾರಥ್ಯ ವಹಿಸಿರುವ ಸಯ್ಯಿದುಲ್ ಉಲಮಾ ಸಯ್ಯಿದ್ ಮುತ್ತು ಕೋಯ ಜಿಫಿರಿ ತಂಗಳ್, ಬಹುಮಾನ್ಯರಾದ ಆದಿಕುಟ್ಟಿ ಉಸ್ತಾದ್, ಬಹುಮಾನ್ಯರಾದ MT ಉಸ್ತಾದ್, ಇವರಂತಹ 40 ಮಹಾಪಂಡಿತರು, ಜ್ಞಾನ ಜ್ಯೋತಿಗಳು ಇದ್ದಾರೆ ಈ ವೇದಿಕೆಯಲ್ಲಿ. ಅವರ ಮುಖ ನೋಡುವಾಗ ಇಸ್ಲಾಮಿನ ಸುಂದರವಾದ ಮುಖ ನಿಮಗೆ ತಿಳಿಯಲಿಕ್ಕೆ ಸಾಧ್ಯವಿದೆ. ಈ 1 ಶತಮಾನದ ಕಾಲದ ಎಡೆಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದ, ದೇಶಕ್ಕೆ ಮಾರಕವಾದ, ಈ ದೇಶದಲ್ಲಿ ಅಸಹಿಷ್ಣುತೆ ಉಂಟು ಮಾಡುವಂತಹ, ದೇಶದಲ್ಲಿ ಅಶಾಂತಿ ಸೃಷ್ಟಿಸುವ ಯಾವುದೇ ಒಂದು ಪ್ರಭಾಷಣವೋ ಬರವೋ ಆ ಸಂಘಟನೆಯ ನೇತಾರರು ಈ ತನಕ ಮಾಡಲಿಲ್ಲ ಎಂಬುದು ಅದು ಸತ್ಯವಾಗಿರುತ್ತದೆ. ನಮ್ಮ ಸಂಘಟನೆಯಲ್ಲಿ ಯಾರಿಗಾದರೂ ಮೆಂಬರ್ಶಿಪ್ ಸಿಗಬೇಕಾದರೆ, ಸದಸ್ಯತ್ವ ಅವರಿಗೆ ನೀಡಬೇಕಾದರೆ ನಮ್ಮ ಸಮಸ್ತ ಕೇರಳ ಜಮ್ಮಯ್ಯತುಲ್ ಉಲಮಾ ಎಂಬ ಸಂಘಟನೆಯಲ್ಲಿ SKSSFನಲ್ಲಿ, ಸಮಸ್ತದ SYSನಲ್ಲಿ, ಸಮಸ್ತದ 100 ಸಂಘಟನೆಗಳಲ್ಲಿ ಯಾರಿಗಾದರೂ ಸದಸ್ಯತ್ವ ಲಭಿಸಬೇಕಾದರೆ ನಾನು ಭಾರತೀಯವನು, ಭಾರತದ ಸಂವಿಧಾನವನ್ನು ಕಾಪಾಡುವನು, ದೇಶಕ್ಕೆ ಮಾರಕವಾದ
ಯಾವ ಚಟುವಟಿಕೆಗಳು ನನ್ನಿಂದ ಉಂಟಾಗುವುದಿಲ್ಲ ಎಂಬ ಒಂದು ಪ್ರತಿಜ್ಞೆ ಮಾಡಿದ ನಂತರವೇ ಈ ಸಂಘಟನೆಗೆ ನಾವು ಅವರನ್ನು ಸೇರಿಸುತ್ತೇವೆ. ಉಗ್ರವಾದಿಗಳನ್ನು, ಭೀಕರವಾದಿಗಳನ್ನು, ಭಯೋತ್ಪಾದಕರನ್ನು ಅವರಿಗೆ ಸಪೋರ್ಟ್ ಮಾಡುವ ವ್ಯಕ್ತಿಯನ್ನು ಸಂಶಯ ಇದ್ದರೆ ಸಹ ನಮ್ಮ ಯಾವುದೇ ಸಂಘಟನೆಗಳಿಗೆ ನಾವು ಅವರನ್ನು ಸ್ವೀಕರಿಸುವುದಿಲ್ಲ, ಮೆಂಬರ್ಶಿಪ್ ಕೊಡುವುದಿಲ್ಲ, ಸದಸ್ಯತ್ವವರಿಗೆ ನೀಡುವುದಿಲ್ಲ. ಸಮಸ್ತ ಕೇರಳ ಜಮ್ಮಯ್ಯತ್ತುಲ್ ಉಲಮಾ ಎಂಬ ಈ ಸಂಘಟನೆ ಸಮಸ್ತ ಕೇರಳ ಜಮ್ಮಯ್ಯತ್ತುಲ್ ಉಲಮಾ ಎಂಬ ಸಂಘಟನೆ. ಕೆಲವರು ಇಲ್ಲಿ ಕೇಳುತ್ತಾರೆ, ಇಷ್ಟು ದೊಡ್ಡ ಒಂದು ಸಂಘಟನೆ ಇದೆಯಾ, ನಮಗೆ ಇರಲಿಲ್ಲ ಅಂತ. ಗೊತ್ತಿರಲಿಲ್ಲ. ಕೆಲವು ಸಣ್ಣ ಸಣ್ಣ ಪುಟ್ಟ ಪುಟ್ಟ ನಕ್ಷತ್ರಗಳನ್ನು ಕೆಲವರಿಗೆ ಪರಿಚಯವಿದೆ. ಆದರೆ ಅತಿ ದೊಡ್ಡ ಗ್ರಹಗಳವರಿಗೆ ಗೋಚರಿಸುವಾಗ, ಹಿಡಿಯುವಾಗ ಸ್ವಲ್ಪ ಅವರಿಗೆ ತಡವಾಗುತ್ತಾರೆ. ಇದರ ಕಾರ್ಯಚಟುವಟಿಕೆಗಳು ಕೇರಳದಲ್ಲಿ ಮಾತ್ರವಲ್ಲ. ಕೆಲವರು ಕೇಳುತ್ತಾರೆ, ಯಾತಕ್ಕೆ ಬೇಕಾಗಿ ಇದಕ್ಕೆ ಸಮಸ್ತ ಕೇರಳ ಜಮ್ಮಯ್ಯತ್ತುಲ್ ಉಲಮಾ ಎಂಬ ನಾಮಕರಣ ನೀಡಿದ್ದೀರಿ? ಯಾತಕ್ಕೆ ಬೇಕಾಗಿ? ಒಂದು, ಅವರು ಇದರ ಮರ್ಮವನ್ನು ತಿಳಿಯದ ಕಾರಣ ಮಾತ್ರ ಈ ಒಂದು ಸಂಶಯ ಅವರಲ್ಲಿ ಹುಟ್ಟುತ್ತದೆ. ನಮ್ಮ ಗುರುಗಳೆಲ್ಲ ಹೇಳ್ತಾರೆ, ನಮ್ಮಿಂದ ಅಗಲಿ ಹೋದ ಚರ್ಷೇರಿ ಉಸ್ತಾದಿನವರಲ್ಲಾಹು ಮರ್ಕದ ಹೇಳುತ್ತಾ ಇದ್ದರು. ಅದು ಮೈಸೂರು ಸ್ಯಾಂಡಲ್ ಅಂತ ಹೇಳುವ ಹಾಗೆ. ಮೈಸೂರು ಸ್ಯಾಂಡಲ್ ಎಂದು ಹೇಳಿದರೆ ಮೈಸೂರಿನವರಿಗೆ ಮಾತ್ರದ ಸೀಮಿತವಲ್ಲ. ಮೈಸೂರು ಸ್ಯಾಂಡಲಿನ ಸುಗಂಧಿ ಸಾರ್ವಜನಿಕರಿಗೂ ಅಗತ್ಯವಿದೆ. ಅದೇ ರೀತಿ ಸಮಸ್ತ ಕೇರಳ ಎಂಬ ಹೆಸರಿದ್ದರೂ ಅದರ ಸುಗಂಧಿ ಎಲ್ಲರಿಗೂ ಬೇಕು. ಅದು ಹುಟ್ಟಿದ ರಾಜ್ಯ, ಅದಕ್ಕೆ ಜನ್ಮ ನೀಡಿದ ರಾಜ್ಯ ಕೇರಳವಾದ ಕಾರಣ ಮಾತ್ರ ಕೇರಳ ಅಂತ ಹೇಳುತ್ತದೆ. ಅದೊಂದು ಕೇಂದ್ರ ಸಮಿತಿ. ಅದರ ಚಟುವಟಿಕೆಗಳು ಎಲ್ಲಿಯೆಲ್ಲ ಇದೆ ನಿಮಗೆ ಗೊತ್ತಿಲ್ಲದವರು ಸ್ವಲ್ಪ ತಿಳಿಯಬೇಕು. ಚರಿತ್ರೆ ಅವರಿಗೆ ಅರಿತಿರಬೇಕು. ಈ ಸಂಘಟನೆಯನ್ನು ಕುರಿತು ಅವರಿಗೆ ಜ್ಞಾನ ಬೇಕು, ಕಲಿಯಬೇಕು. ಇದು ಕೇರಳದಲ್ಲಿ ಮಾತ್ರವಲ್ಲ, ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ, ಸೌದಿ ಅರೇಬಿಯಾದಲ್ಲಿ, UAEನಲ್ಲಿ, ಕತ್ತರ್ನಲ್ಲಿ, ಒಮಾನಿನಲ್ಲಿ, ಕುವೈತಿನಲ್ಲಿ ಮಾತ್ರವಲ್ಲ, ಇನ್ನಿತರ ರಾಜ್ಯಗಳಲ್ಲಿಯೂ ಬಹುಮಾನಪಟ್ಟ ಸಾದಿಕ್ ಅಲಿ ಶಿಹಾಬ್ ತಂಗಳಾಣ, ಇನ್ನಿತರ ರಾಜ್ಯಗಳಲ್ಲಿಯೂ ಇದರ ಕಾರ್ಯ ಚಟುವಟಿಕೆಗಳು ನಡೆಯುತ್ತಾ ಇದೆ. ಚೆನ್ನಾಗಿ ಈ ವಿಷಯ ನೀವೊಂದು ತಿಳಿಕೊಳ್ಳಬೇಕು. ಇಲ್ಲಿ ಉರ್ದು ಮಾತಾಡುವವರು ಕೆಲವರಿದ್ದಾರೆ, ನಮ್ಮ ವೇದಿಕೆಯಲ್ಲಿದ್ದಾರೆ. ಬುಜುರ್ಗ ಉಲಮಾ ಕಿರಾಮ್ ಇದರ हाजिर हुए. हम अहल सुन्नत वल जमा की एक अंजुमन है. सिरात मुस्तकीम पर जो सिरात मुस्तकीम पर चलती है, इधर दूसरी बिदियत की जमातों से हमको कोई ताल्लुक नहीं है.
നമുക്ക് ഒരു ബന്ധവുമില്ല. ನಮಗೆ ಬಿದಿಅತ್ತಿನ ಅಹಲಿ ಜನರೊಂದಿಗೆ ಅವರ ಸಂಘಟನೆಯೊಂದಿಗೆ ಯಾವ ಬಂಧವೂ ನಮಗಿಲ್ಲ, ಅವರ ಟಚ್ ನಮಗಿಲ್ಲ. ಈ ಸಂಘಟನೆಯ ಕಾರ್ಯ ಚಟುವಟಿಕೆಗಳು ನಿಮಗೆ ಗೊತ್ತಿದೆಯಾ? ಶಂಸುಲ್ಲುಲಮಾರ ಕಾಲದಲ್ಲಿಯೇ ಬ್ರಿಟನ್ನಿನಿಂದ ಒಂದು ಕಾಗದ ಬಂದಿದೆ, ಪತ್ರ ಬಂದಿದೆ. ಈ ರೀತಿಯಾಗಿತ್ತು. ಬ್ರಿಟನ್ನಲ್ಲಿರುವ ಬ್ರಿಟನ್ನಿನ ಒಂದು ಮದ್ರಸವನ್ನು, ಅವರ ಶಾಲೆಯನ್ನು ಸಮಸ್ತ ಕೇರಳ ವಿದ್ಯಾಭ್ಯಾಸ ಬೋರ್ಡಿನ ಅಧೀನದಲ್ಲಿ ಅದನ್ನು ಸ್ವೀಕರಿಸಬೇಕು, ಅಂಗೀಕಾರ ನೀಡಬೇಕು ಎಂಬ ಒಂದು ಪತ್ರವು ಬಂದಿತು. 10 ವರ್ಷಗಳ ಮೊದಲೇ ಶಂಸುಲ್ಲುಲಮಾರು ಈ ಲೋಕದಿಂದ ಅಲ್ಲಾಹನ ಕಡೆಗೆ ಇಂತಿಕಾಲಾಗುವ ಮೊದಲು ಬ್ರಿಟನ್ನಿನಿಂದ ಒಂದು ಪತ್ರ ಬಂದಿತ್ತು. ನಿಮ್ಮ ಮದ್ರಸಕ್ಕೆ, ಸಮಸ್ತ ಕೇರಳ ವಿದ್ಯಾಭ್ಯಾಸ ಬೋರ್ಡಿಗೆ ನಮ್ಮ ಮದ್ರಸವನ್ನು ಸೇರಿಸಬೇಕು. ಎಲ್ಲಿಂದ ಬಂದದ್ದು ಇದು? ಬ್ರಿಟನ್ನಿಂದ. ಯಾತಕ್ಕೆ ಬೇಕಾಗಿ ಕಾಗದ ಬಂತು? ಅವರು ಈ ಸಂಘಟನೆಯನ್ನು ಕುರಿತು ನಾವು ಕಲಿಸುವ ಪಠ್ಯ ಪುಸ್ತಕಗಳನ್ನು ಅವರು ತಿಳಿದು, ಅವರು ಓದಿ ನೋಡಿ ಅವರಿಗೆ ಗೋಚರವಾಯಿತು, ಇದು ಪ್ರಪಂಚದಲ್ಲಿ ಶಾಂತಿಯನ್ನು, ಸಮಾಧಾನವನ್ನು, ಐಕ್ಯತೆಯನ್ನು ಸೃಷ್ಟಿಸುವ ಒಂದು ಸಂಘಟನೆಯಾಗಿರುತ್ತದೆ. ಇದು ಈ ಪಠ್ಯ ಪುಸ್ತಕದಲ್ಲಿದೆ. ಹುಬ್ಬುಲ್ ವತನಿ ಮಿನಲ್ ಈಮಾನ್, ಸ್ವರಾಜ್ಯದೊಂದಿಗಿರೋ ಸ್ನೇಹ, ಅದು ಈಮಾನಿನ ಒಂದು ಭಾಗವಾಗಿರುತ್ತದೆ. ಒಬ್ಬನು ಮುಸಲ್ಮಾನ ಆಗಬೇಕಾದರೆ ಅವನ ರಾಜ್ಯವನ್ನು ಆ ರಾಜ್ಯದೊಂದಿಗೆ ಅವನಿಗೆ ಸ್ನೇಹ ಬೇಕು. ಇಂತಹ ಅಧ್ಯಯನಗಳು ನಮ್ಮ ಪಠ್ಯ ಪುಸ್ತಕದಲ್ಲಿದ್ದ ಕಾರಣ ಬ್ರಿಟನ್ನವರು ಸಹ ಬ್ರಿಟನ್ನಿನಿಂದ ಒಂದು ಪತ್ರ ಬರೆದರು, ನಮಗೆ ಅಂಗೀಕಾರ ನೀಡಬೇಕು ಎಂದು. ನೋಡಿ ನೀವು, ಎಷ್ಟೊಂದು ಸುಂದರವಾದ ಪಠ್ಯ ಪುಸ್ತಕಗಳು, ದೇಶ ಪ್ರೇಮವನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ಕಲಿಸಿಕೊಡುವಂತಹ ಪಾಠಗಳು. 26ರಂದು ಜನವರಿ 26ರಂದು ಶುಕ್ರವಾರ ದಿನ ನೋಡಿ, ಶುಕ್ರವಾರ ದಿನ ಗಣರಾಜ್ಯೋತ್ಸವ. ആദർശത്തിൻ്റെ, നിലപാടിൻ്റെ, ആർജവത്തിൻ്റെ കരുത്തുറ്റ പതർച്ചയില്ലാത്ത ശബ്ദം ഉമ്മത്തിൻ്റെ വൈതരണികളെ ഹിമ്മത്തോടെ നേരിടാൻ, സമുദായത്തിൻ്റെ ഇസ്സത്തിന് കൂവത്തോടെ കാവൽ നിൽക്കാൻ നാഥൻ നൽകിയ ഹക്കിൻ്റെ കപ്പിത്താൻ, ശംസുല്ലുലമയുടെ തർബിയത്തിൽ വളർന്ന തങ്ങളുട്ടി സയ്യിദുല്ലുലമ ജിഫ്രി മുഹമ്മദ് മുത്തുക്കോയ തങ്ങൾ, ബഹുമാനപ്പെട്ട ഷെയ്ഖുൽ ജാമിയ ആലിക്കുട്ടി ഉസ്താദ്, ബഹുമാനപ്പെട്ട ഷെയ്ഖുന MT ഉസ്താദ്, പ്രഗത്ഭരായ സമസ്ത കേരള ജംഇയ്യത്തുൽ ഉലമയുടെ കേന്ദ്ര മുശാവറയുടെ കരുത്തുറ്റ നേതാക്കൾ, സമസ്തയുടെ 100ാം വാർഷിക ഉദ്ഘാടന മഹാസമ്മേളനത്തിലേക്ക് ബാംഗ്ലൂരിന്റെ രാജവീതികളെ ധന്യമാക്കി കർണാടക സർക്കാരിന്റെ ഔദ്യോഗിക ഗസ്റ്റുകളായി ഈ വേദിയിലേക്ക് കടന്നു വരികയാണ്. അല്ലാഹു അക്ബർ, അല്ലാഹു അക്ബർ, അല്ലാഹു അക്ബർ, ലാ ഇലാഹ ഇല്ലല്ലാഹു, അല്ലാഹു അക്ബർ, അല്ലാഹു അക്ബർ വലില്ലാഹിൽ ഹംദ്, അല്ലാഹു അക്ബർ, അല്ലാഹു അക്ബർ, അല്ലാഹു അക്ബർ, ലാ ഇലാഹ ഇല്ലല്ലാഹു, അല്ലാഹു അക്ബർ, അല്ലാഹു അക്ബർ വലില്ലാഹിൽ ಹಮ್ದ್. ಅರಬ್ಬಿ ಸಮುದ್ರ ದಾಟಿ ಬಂದ ಅಹ್ಲು ಬೈತಿನ ಅನರ್ಘ್ಯ ರತ್ನ
ಅಹ್ಲುಸ್ ಸುನ್ನತಿ ವಲ್ ಜಮಾಅತಿನ ಆದರ್ಶ ಪಡೆಯ ದಿಟ್ಟ ದಂಡನಾಯಕ, ಅಪವಾದಗಳ ಆರ್ಭಟಗಳನ್ನು ಅರಬ್ಬಿ ಸಮುದ್ರಕ್ಕೆಸೆದು ಅಜೇಯ ನಾಯಕನಾಗಿ ಈ ಉಮ್ಮತ್ತನ್ನು ಅಭಿಮಾನದಿಂದ ಮುನ್ನಡೆಸುತ್ತಿರುವ ಲಕ್ಷಾಂತರ ಸುನ್ನಿ ಕಾರ್ಯಕರ್ತರ ನಾಡಿ ಮಿಡಿತ, ಎದೆಯಾಳದ ತುಡಿತ, ಹೃದಯದೊಳಗಿನ ಬಡಿತ, ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾದ ಸರಿಸಾಟಿ ಇಲ್ಲದ ಅಧ್ಯಕ್ಷ ಸಯ್ಯಿದುಲ್ ಉಲಮಾ ಸಯ್ಯದ್ ಜಿಫ್ರಿ ಮುತ್ತುಕೋಯ ತಂಗಳ್ ಅರಮನ ಮೈದಾನವನ್ನ ಬಡಿದೆಪ್ಪಿಸುತ್ತಾ ನಮ್ಮ ಈ ವೇದಿಕೆಗೆ ಆಗಮಿಸಿದ್ದಾರೆ. ಕೂಲು ತಕ್ಬೀರ್, ಕೂಲು ತಕ್ಬೀರ್, ಕೂಲು ತಕ್ಬೀರ್. ബഹുമാനപ്പെട്ട സയ്യിദുൽ ഉലമ ഷെയ്ഖുൽ ജാമിയ സമസ്തയുടെ ട്രഷറർ ബഹുമാനപ്പെട്ട ഷെയ്ഖുന കൊയ്യോട് ഉസ്താദ്, ഷെയ്ഖുന MT ഉസ്താദ് തുടങ്ങിയ നമ്മുടെ പ്രഗത്ഭരായ നേതാക്കൾ ഈ വേദിയിലേക്ക് കടന്നു വരികയാണ്. ബഹുമാനപ്പെട്ട പാണക്കാട് സയ്യിദ് സ്വാദിഖ് അലി ശിഹാബ് തങ്ങൾ, ബഹുമാനപ്പെട്ട PK കുഞ്ഞാലിക്കുട്ടി സാഹിബ്, പ്രഗത്ഭരായ നേതാക്കളൊക്കെ നമ്മുടെ വേദിയിൽ എത്തിച്ചേർന്നിട്ടുണ്ട്. ബഹുമാനപ്പെട്ട ഷെയ്ഖുന ബംബ്രാണ ഉസ്താദിന്റെ ആമുഖ പ്രഭാഷണം തുടരുന്നു. ಎಲ್ಲರೂ ತಿಳಿಯಬೇಕಾದಂತಹ ಒಂದು ವಿಷಯ, ಸಯ್ಯಿದುಲ್ ಉಲಮಾರು ಎಷ್ಟು ದೊಡ್ಡವರು ಎಂದು ತಿಳಿಯಲಿಕ್ಕೆ ಈ ಜನಸಾಗರವೇ ಸಾಕ್ಷಿ. ಎಲ್ಲರೂ ನಿಂತುಕೊಂಡು ಎಲ್ಲರೂ ಬಹಳ ಗೌರವದಿಂದ ತಕ್ಬೀರ್ ಧ್ವನಿಗಳಿಂದ ತಂಗಳವರ ಆಗಮನವನ್ನು ಸ್ವೀಕರಿಸಿದ್ದು ಆಲಿಕುಟ್ಟಿ ಉಸ್ತಾದ್, MT ಉಸ್ತಾದರಂತಹ ಮಹಾನುಭಾವರನ್ನು ಇಲ್ಲಿ ಸ್ವಾಗತ ಮಾಡಿದ ಆ ರೀತಿ ನೋಡುವಾಗ ಈ ಸಮುದಾಯದ ಉಮ್ಮತ್ತಿನ ನೇತಾರರು ಅವರಾಗಿರುತ್ತಾರೆ ಎಂಬುದಕ್ಕೆ ಅತಿ ದೊಡ್ಡ ಒಂದು ಸಾಕ್ಷಿಯಾಗಿರುತ್ತದೆ. ಇದು ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾ ಎಂಬ ಈ ಅತಿ ದೊಡ್ಡ ಪ್ರಸ್ಥಾನ, ಧಾರ್ಮಿಕ ಸಂಘಟನೆ, ಇದು ಇದರ ಕಾರ್ಯ ಚಟುವಟಿಕೆಗಳು ಎಲ್ಲ ದೇಶಗಳಲ್ಲಿಯೂ ನಡೆಯುತ್ತಾ ಇದೆ. 11,000ಕ್ಕೂ ಹೆಚ್ಚಾಗಿ ಮದರಸಗಳು ವಿವಿಧ ರಾಜ್ಯಗಳಲ್ಲಾಗಿ ನಡೆಯುತ್ತಾ ಇದೆ. 11,000 ಮದರಸಗಳು. ಇದಲ್ಲದೆ ಪಶ್ಚಿಮ ಬಂಗಾಳದಲ್ಲಿ 2,500 ಮದರಸಗಳು ನಡೆಯುತ್ತಾ ಇದೆ. ಕಾನೂನುಬದ್ಧವಾಗಿ ಸಂವಿಧಾನಕ್ಕೆ ವಿರೋಧವಿಲ್ಲದೆ ಮದರಸಗಳನ್ನು ಇಷ್ಟು ವರ್ಷ ಕಾಲ ನಡೆಸಿ ಬಂದ ಯಾವುದೇ ಒಂದು ಆಕ್ಷೇಪ ಗವರ್ಮೆಂಟಿನ ಭಾಗದಿಂದ ಇಲ್ಲದೆ ನಡೆಸಿ ಬಂದ ಒಂದು ಏಕೈಕ ಸಂಘಟನೆ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾ. 11,000 ಮದರಸಗಳು, 12 ಲಕ್ಷ ವಿದ್ಯಾರ್ಥಿಗಳು, 1 ಲಕ್ಷಕ್ಕೂ ಹೆಚ್ಚಾಗಿ ಅಧ್ಯಾಪಕರು ಈ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾ ಎಂಬ ಸಂಘಟನೆಯಲ್ಲಿ ಇದರ ಅಧೀನದಲ್ಲಿದೆ. 11,000 ಮಕ್ಕಳು, ಅವರು ಸಮಸ್ತದ ಮಕ್ಕಳು. ಅವರ ತಂದೆ ತಾಯಿಗಳು, ಅವರ ಕುಟುಂಬಸ್ಥರು ಸಮಸ್ತದ ಅಭಿಮಾನಿಗಳು. 12 ಲಕ್ಷ ವಿದ್ಯಾರ್ಥಿಗಳು ಅವರ ಸಮಸ್ತದ ಮಕ್ಕಳು, ಅವರ ತಂದೆ ತಾಯಿಗಳು, ಅವರ ಕುಟುಂಬದವರು ಸಮಸ್ತದ ಅಭಿಮಾನಿಗಳು. ಹೇಗೆ ನೋಡಿದರೆ, ಲೆಕ್ಕ ಮಾಡಿ ನೋಡಿದರೆ
ಕೋಟಿಗಟ್ಟಲೆ ಜನರು ಈ ಸಮಸ್ತದ ಅಧೀನದಲ್ಲಿದ್ದಾರೆ, ಅಭಿಮಾನಿಗಳಾಗಿದ್ದಾರೆ. ಇಲ್ಲಿ ಧಾರ್ಮಿಕ ವಿದ್ಯೆ ಮಾತ್ರ ಕಲಿಸಿಕೊಡುವುದಲ್ಲ ನಮ್ಮ ಸಂಘಟನೆ, ಲೌಕಿಕವಾದ ಜ್ಞಾನವು ನೀಡುತ್ತಾ ಬಂದಿದೆ. 3.5 ವರ್ಷದ ಮಕ್ಕಳು ಪುಟಾಣಿ ಮಕ್ಕಳನ್ನು ಅವರಿಗೆ ಪ್ರಾಥಮಿಕ ವಿದ್ಯೆಯನ್ನು ನೀಡಲು ಧಾರ್ಮಿಕವೂ ಲೌಕಿಕವಾದ ಜ್ಞಾನವನ್ನು ಅವರ ಬುದ್ಧಿಗೆ ಅನುಸರಿಸಿ ಅವರಿಗೆ ವಿದ್ಯೆ ನೀಡಲು ಅಲ್-ಬಿರ್ ಎಂಬ ಒಂದು ಸಂವಿಧಾನವನ್ನು ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇಲ್ಲಿ ಸೃಷ್ಟಿಸಿದೆ. ವರ್ಣರಂಜಿತವಾದ ವಸ್ತ್ರಧಾರಿಗಳಾಗಿ ಇಲ್ಲಿ ಕೂತುಕೊಂಡಿರುವ ನಮ್ಮ SKSSFನ ವಿಕಾಯ ಟೀಮ್ ನೀವೊಂದು ನೋಡಿರಿ, ಇವರು ಯಾರು? ಇದು 35,000ಕ್ಕಿಂತ ಹೆಚ್ಚು ವಿಕಾಯ ಟೀಮಿನ ಸದಸ್ಯರು ಈ ವಿಕಾಯದಲ್ಲಿದ್ದಾರೆ. ಕೊರೋನಾ ಕಾಲದಲ್ಲಿ ರೋಗ ಪೀಡಿತರಾಗಿ ಮರಣ ಹೊಂದಿದವರ ಮೃತದೇಹದ ಮುಂದೆ ತಂದೆ ತೀರಿ ಹೋದಾಗ ತಂದೆಯ ಮೃತದೇಹದ ಮುಂದೆ ತಂದೆಯ ಮೃತದೇಹದ ಮುಖ ನೋಡಲು ಮಕ್ಕಳು ತಯಾರಾಗದ ಸಂದರ್ಭದಲ್ಲಿ, ಮಗ ತೀರಿಕೊಂಡ ಸಮಯದಲ್ಲಿ, ಕೊರೋನಾ ಪೀಡಿತನಾಗಿ ತೀರಿಕೊಂಡ ಸಂದರ್ಭದಲ್ಲಿ ಮಗನ ಮುಖ ನೋಡಲು ಸಾಧ್ಯವಿಲ್ಲದೆ ಹೆದರಿ ಮಗನ ಮೃತ ಕಾರ್ಯದಲ್ಲಿ ಮಗನ ಮೃತದ ಮುಖವನ್ನು ನೋಡಲು, ಅಂತ್ಯ ಸಂಸ್ಕಾರದಲ್ಲಿ ಪಾಲುಗೊಳ್ಳಲು ತಂದೆಗಳು ಮಕ್ಕಳು ತಯಾರಾಗದ ಸಮಯದಲ್ಲಿ ಜಾತಿ ಧರ್ಮ ವರ್ಣ ಭೇದವಿಲ್ಲದೆ ನಮ್ಮ ವಿಕಾಯದ ಟೀಮ್, ನಮ್ಮ ವಿಕಾಯದ ಮಕ್ಕಳು ಎಲ್ಲರ ಮೃತ ಶರೀರವನ್ನು ಕೈಯಲ್ಲಿ ಎತ್ತಿಕೊಂಡು ಹೋಗಿ ಅಂತ್ಯ ಕ್ರಿಯೆ ನಡೆಸಲು, ಅಂತ್ಯ ಸಂಸ್ಕಾರ ನಡೆಸಲು ನಮ್ಮ ವಿಕಾಯದ ಟೀಮ್ ಮಾಡಿ ತೋರಿಸಿದೆ ಎಂದು ಪತ್ರಿಕೆಗಳಲ್ಲಿ ಬಂದಿದೆ. ಕೆಲವು ಗವರ್ಮೆಂಟ್ಗಳು ಅದನ್ನು ಶ್ಲಾಘನೀಯ ಮಾಡಿದೆ. ಈ ಮಕ್ಕಳು SKSSFನ ಮಕ್ಕಳು, ಇವರಿದರ ಸದಸ್ಯತ್ವ ಸ್ವೀಕರಿಸಬೇಕಾದರೆ ಹಲವಾರು ನಿಯಮಗಳಿದೆ. ನಾನು ಮೊದಲು ಹೇಳಿದ ಹಾಗೆ ನಾನು ಭಾರತೀಯನು, ನಾನು ಸಂವಿಧಾನ ವಿರೋಧಿಯಲ್ಲ, ಸಂವಿಧಾನವನ್ನು ಕಾಪಾಡುವವನು. ಮೊನ್ನೆ ನೋಡಿ ಶುಕ್ರವಾರ ಜನವರಿ 26ರಂದು ಕೇರಳದಲ್ಲಿ, ಕರ್ನಾಟಕದಲ್ಲಿ, ತಮಿಳುನಾಡುವಿನಲ್ಲಿ, ಹೆಚ್ಚು ಹೇಳಿದರೆ ಸೌದಿ ಅರೇಬಿಯಾದಲ್ಲಿ ಸಹ ನಮ್ಮ ಊರಿನಿಂದ ಹೋಗಿ ಕೆಲಸ ಮಾಡುವ ಸಮಸ್ತದ ಅಭಿಮಾನಿಗಳು ದುಬೈಯಲ್ಲಿ, ಕತ್ತರಿನಲ್ಲಿ ಇಂತಹ ಒಂದು ಮನೋಹರವಾದ ಅವರು ಗಣರಾಜ್ಯೋತ್ಸವ ಮಾನವ ಸರಪಳಿ ಎಂಬ ಹೆಸರಿನಲ್ಲಿ ಮನೋಹರವಾಗಿ ನಡೆಸಿದ್ದು TV ಚಾನೆಲ್ಗಳಲ್ಲಿ, ಪತ್ರಿಕೆಗಳ ಮಾಧ್ಯಮಗಳಲ್ಲಿ ನೀವು ನೋಡಿರಬಹುದು. ಅಲ್ಲಿ ಮಾಡಿದ ಪ್ರತಿಜ್ಞೆ ನೀವು ನೋಡಿದ್ದೀರಾ? ಎಲ್ಲರೂ ಸರ್ವಧರ್ಮೀಯರನ್ನು ಅಲ್ಲಿ ಸೇರಿಸಿಕೊಂಡಿದ್ದಾರೆ. ಅವರು ಮಾಡಿದ ಪ್ರತಿಜ್ಞೆ ಇದೆ, ನಾನು ಭಾರತೀಯವನು, ಭಾರತದ ಸಂವಿಧಾನವನ್ನು ಕಾಪಾಡುವನು, ನಾನು ರಾಷ್ಟ್ರ ವಿರೋಧಿಯಲ್ಲ, ರಾಷ್ಟ್ರದ ಹಿತವನ್ನು ಕಾಪಾಡುವವನು ಎಂಬ ಪ್ರತಿಜ್ಞೆ 1000 ಜನರ ಮುಂದೆ ಅವರು ಹೇಳಿದ್ದಾರೆ, ಪ್ರತಿಜ್ಞೆ ಮಾಡಿದ್ದಾರೆ. ಇಂತಹ ಪ್ರತಿಜ್ಞೆ ಮಾಡದ ಒಬ್ಬ ವ್ಯಕ್ತಿಗೆ ಈ ಸಂಘಟನೆಯಲ್ಲಿ ಸ್ಥಾನವಿಲ್ಲ. 2026ರಲ್ಲಿ ಒಂದು ಸಮ್ಮೇಳನವನ್ನು ನಡೆಸಬೇಕು ಎಂದು 2016ರಲ್ಲಿ ಆಲಪ್ಪುಳಿಯಲ್ಲಿ ನಡೆದ 35 ಲಕ್ಷ ಜನರನ್ನು ಸಾಕ್ಷಿಗಳಾಗಿಸಿ
ಶಾಂತಿಯ ದೂತ, ಸೌಹಾರ್ದತೆಯ ಪ್ರತೀಕ. ಮರ್ಹೂಮ್ ನಮ್ಮಿಂದಾಗಲಿ ಹೋದ ಹೈದರ್ ಅಲಿ ಶಿಹಾಬ್ ತಂಗಲ್ರವರು 35 ಲಕ್ಷಗಳನ್ನು ಸಾಕ್ಷಿ ನಿಲ್ಲಿಸಿ ಅಂದು ಘೋಷಿಸಿದ್ದರು. ಅದೇ ಸಮ್ಮೇಳನ 26ಕ್ಕೆ ನಡೆಯಲಿಕ್ಕಿದೆ. ಅದರ ಒಂದು ಉದ್ಘಾಟನಾ ಸಮಾರಂಭವು ಇಲ್ಲಿ ನಡೆಯುವುದು ಬೆಂಗಳೂರಿನಲ್ಲಿ ನಡೆಯಲಿಕ್ಕೆ ಇಲ್ಲಿ ನಡೆಸಬೇಕು ಎಂದು ನಾವು ತೀರ್ಮಾನಿಸಿದ್ದೇವೆ. ಕರ್ನಾಟಕದ ಹೃದಯ ಭಾಗವಾದ ಇಲ್ಲಿನ ರಾಜಧಾನಿಯಾದ ಈ ಕರ್ನಾಟಕದಲ್ಲಿ ನಡೆಸಬೇಕು. ಯಾತಕ್ಕೆ ಬೇಕಾಗಿ ಇಲ್ಲಿ ನಡೆಸಲು ತೀರ್ಮಾನಿಸಿದ್ದು? ಕರ್ನಾಟಕ ಎಂಬುದು ಶಾಂತಿಯ, ಸೌಹಾರ್ದತೆಯ ಸ್ಮಾರಕವಾಗಿರುತ್ತದೆ. ಇದು ಇಲ್ಲಿ ಮಹಾನರದ ಟಿಪ್ಪು ಸುಲ್ತಾನ್, ಅದೇ ರೀತಿ ಸಂಗೊಳ್ಳಿ ರಾಯಣ್ಣ, ರಾಣಿ ಅಬ್ಬಕ್ಕ, ಕಾರ್ನಾಡಿ ಸದಾಶಿವರಾವ್, ಕೆಂಗಲ್ ಹನುಮಂತಯ್ಯ, ಆಲೂರು ವೆಂಕಟರಾವು, ಕಮಲಾದೇವಿ ಚಟ್ಟೋಪಾಧ್ಯಾಯ, ನಿಜಲಿಂಗಪ್ಪ, ಕಿತ್ತೂರು ರಾಣಿ ಚೆನ್ನಮ್ಮ ಇವರಂತಹ ಪಾದ ಸ್ಪರ್ಶನಗೊಂಡ ಈ ಕರ್ನಾಟಕ ಅವರು ಶಾಂತಿಯ ವಾಹಕರಾಗಿ ಆಗಿದ್ದರು. ಅವರು ಸರ್ವಧರ್ಮದಲ್ಲಿಯೂ ಸರ್ವಧರ್ಮೀಯರನ್ನು ಪ್ರೇಮಿಸಿ ಜೀವನ ಸಾಗಿಸಿದ್ದರು. ಅವರು ಅಂತಹ ಒಂದು ಕರ್ನಾಟಕದಲ್ಲಿ ಶಾಂತಿಯ, ಸೌಹಾರ್ದತೆಯ ಸ್ಮಾರಕವಾದ ಈ ಕರ್ನಾಟಕದ ಹೃದಯ ಭಾಗವಾದ ಬೆಂಗಳೂರಿನಲ್ಲಿ ಇದರ ಉದ್ಘಾಟನಾ ಸಮಾರಂಭ ಇಲ್ಲಿ ನಡೆಯಬೇಕು ಎಂಬುದು ನಮ್ಮ ಒಂದು ಅಭಿಲಾಷೆಯಾಗಿತ್ತು. ಅದಕ್ಕೆ ಬೇಕಾಗಿ ನಾವು ಇಲ್ಲಿಯೇ ನಡೆಸಲು ತೀರ್ಮಾನಿಸಿ ಕೇವಲ 35 ದಿನಗಳಲ್ಲಿ ಇಷ್ಟೊಂದು ಜನಸಾಗರವನ್ನು, ಲಕ್ಷಕ್ಕಿಂತಲೂ ಮಿಕ್ಕಿದ ಜನರನ್ನು ಇಲ್ಲಿ ಸೇರಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ನಮ್ಮಲ್ಲಿ ನಮ್ಮ ನೇತಾರರು ಹೇಳಿದ್ದಾರೆ, ಸ್ವಲ್ಪ ಸಮಯ ನೀವು ಮಲಯಾಳದಲ್ಲಿಯೂ ಹೇಳಬೇಕು ಎಂದು. ನಾವು ಉರ್ದಿನಲ್ಲಿ ಕೆಲವರಿಗೆ ಬೇಕಾಗಿ ಕೆಲವು ಮಾತು ಹೇಳಿದೆ. ಹಮಾರಿ ಜಮಾತ್ हक़ को कायम रखने के लिए हमारी संस्था की जानिब से 11,000 मदरसा कायम किए हैं. हमारे मदरसे में 12 लाख तलबा पढ़ते हैं. ಇಂತಹ ಒಂದು ಸಂಘಟನೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ನಮ್ಮಿಂದ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇದರಲ್ಲಿ ಈಗ ಇದರ ನೇತೃತ್ವ ಸ್ಥಾನದಲ್ಲಿರುವ ಬಹುಮಾನ್ಯರಾದ ಸಯ್ಯಿದುಲ್ ಉಲಮಾ ಸಯ್ಯಿದ್ ಜಿಫ್ರಿ ಮುತ್ತುಕೋಯ ತಂಗಳ್ ಬಹಳ ವಿವೇಕಪರವಾಗಿ, ವಿವೇಕದಿಂದ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅತಿ ಬುದ್ಧಿ ಇರುವ, ಕುಶಾಗ್ರ ಬುದ್ಧಿ ಇರುವ, ಅಗಾಧ ಜ್ಞಾನವಿರುವ, ಪ್ರಸಂಗದಲ್ಲಿ ಅತಿ ದೊಡ್ಡ ವೈಭವ ಇರುವ ತಂಗಳ್ರವರು ಈ ಸಂಘಟನೆಯ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ನಂತರ ಈ ಸಂಘಟನೆಗೆ ಹೊಸದಾಗಿ ಒಂದು ಚೈತನ್ಯ ಉಂಟಾಗಿದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ತಂಗಳ್ರವರ ಆಯುಷಿಗೆ ಬೇಕಾಗಿ, ಆರಿಗುಟ್ಟಿ ಉಸ್ತಾದವರ ದೀರ್ಘಾಯುಷಿಗೆ ಬೇಕಾಗಿ, MT ಉಸ್ತಾದ್ ಅವರ ಇಲ್ಲಿ ಕಾಣುವ 80-85 ವರ್ಷಗಳು ದಾಟಿದ ಪ್ರಾಯ ಇರುವ ಪಂಡಿತರು, ಆರೋಗ್ಯವಿಲ್ಲ, ಹಲವು ರೋಗಗಳಿರುವವರು ಇದ್ದಾರೆ. ಆದರೂ ಸಹ ವಿದೂರವಾದ ಕೇರಳದಿಂದಲೂ
ಇನ್ನಿತರ ರಾಜ್ಯಗಳಿಂದ ಇಲ್ಲಿಗೆ ಅವರು ಆರೋಗ್ಯವನ್ನು ಪ್ರಾಯವನ್ನು ಲೆಕ್ಕ ಮಾಡದೆ ಇಲ್ಲಿಗೆ ಬಂದು ಸೇರಿದ್ದು ಸಮಸ್ತ ಕೇರಳ ಜಮ್ಮಯ್ಯತುಲ್ ಉಲಮಾ ಎಂಬ ಸಂಘಟನೆಯಲ್ಲಿರುವ ಆ ಸ್ನೇಹವಾಗಿರುತ್ತದೆ. ಉತ್ತರ ಭಾರತಕ್ಕೆಂದು ನೋಡಿ, ಉತ್ತರ ಭಾರತದಲ್ಲಿ ಅತಿ ದೊಡ್ಡ ದೊಡ್ಡ ಉಲಮಾಗಳು ಜೀವಿಸಿದ ರಾಜ್ಯವಾಗಿತ್ತು ಅದು. ದೊಡ್ಡ ದೊಡ್ಡ ಉಲಮಾಗಳು, ಶಾಹ್ ವಲಿಯುಲ್ಲಾಹಿ ದಹಲವಿ, ಶಾಹ್ ಅಬ್ದುಲ್ ಹಕೀಮ್ ದಹಲವಿ, ಶಾಹ್ ಅಬ್ದುಲ್ ಖಾದಿರ್ ದಹಲವಿ, ಶಾಹ್ ಅಬ್ದುಲ್ ಹಕ್ ದಹಲವಿ, ಶಾಹ್ ಅಬ್ದುಲ್ ರಹೀಮ್ ದಹಲವಿ, ಇಂತಹ ದೊಡ್ಡ ದೊಡ್ಡ ಉಲಮಾಗಳು ಜೀವಿಸಿದ್ದರು. ನುಜುಹತುಲ್ ಖವಾತಿರ್ ಎಂಬ ಅಬ್ದುಲ್ ಹಯ್ಯುಲ್ ಅಕ್ನವಿ ಅವರೊಂದು ಗ್ರಂಥವಿದೆ. ಅದರಲ್ಲಿ ಭಾರತ ದೇಶದ ಉನ್ನತರ ಪಂಡಿತರನ್ನು ಕುರಿತು ಪರಿಚಯಿಸುತ್ತಾರೆ. ಅವರು ಅತಿ ದೊಡ್ಡ ಉಲಮಾಗಳು ಜೀವಿಸಿದ ಈ ಭಾರತ ಭೂಮಿ, ಉತ್ತರ ಭಾರತದಲ್ಲಿ ಇಷ್ಟು ದೊಡ್ಡ ಉಲಮಾಗಳು ಜೀವಿಸಿ ಆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರುವ, ಇನ್ನಿತರ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬರುವವರನ್ನು ನೋಡಿ ಅವರ ಹೆಸರು ಕೇಳಿದರೆ ಬಹಳ ಸುಂದರವಾದ ಮನೋಹರವಾದ ಹೆಸರುಗಳು. ಇಸ್ಲಾಮುಲ್ ಹಕ್ ಎಂದು ಇರಬಹುದು, ನೂರುಲ್ ಹಕ್ ಎಂದಿರಬಹುದು, ಸುಂದರವಾದ ಹೆಸರುಗಳಿದೆ. ಅವರಿಗೆ ಇಸ್ಲಾಮಿನ ಕುರಿತು ಬಾಲ ಪಾಠ ಸಹ ಅವರಿಲ್ಲದವರು ಅದರಲ್ಲಿದ್ದಾರೆ. 80 ವರ್ಷ ಪೂರ್ಣಗೊಂಡವರಲ್ಲಿ ಪ್ರವಾದಿ ವರಿಯವರು ಜನಿಸಿದ ರಾಜ್ಯ ಎಲ್ಲಿ ಎಂದು ಕೇಳಿದರೆ ಸಹ ಹೇಳಲಿಕ್ಕೆ ಗೊತ್ತಿಲ್ಲದವರು. ನಾನು ಇಲ್ಲಿ ಹೇಳುತ್ತಾ ಇದ್ದಾರೆ, ಒಂದು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಹೋದ ಸಂದರ್ಭದಲ್ಲಿ ನಮ್ಮ ಬಹಾವುದ್ದೀನ್ ಉಸ್ತಾದರವರು ಅವರು ಪುಣ್ಯ ಪ್ರವಾದಿ ವರ್ಯರ ರಾಜ್ಯ ಯಾವುದು ಎಂದು ಕೇಳಿದಾಗ ಅವರಿಗೆ ಉತ್ತರ ಸಿಗಲಿಲ್ಲ ಅಂತ. ಕೇರಳ ಅಂತ ಹೇಳಿದರು, ಅಲ್ಲ, ಅವರಿಗೆ ಉತ್ತರ ಸಿಗಲಿಲ್ಲ. ನಾನು ಅದೇ ಒಂದು ಸತ್ಯವೋ ಎಂದು ಒಂದು ಮನವರಿಕೆ ಮಾಡಲಿಕ್ಕೆ ಒಬ್ಬನ ಹತ್ರ ನಾನು ಕೇಳಿದೆ. ನಾವು ಊರಲ್ಲಿ ಅವನ ಆಚೆ ರಾಜಸ್ಥಾನದವನು, ಹೆಸರೇಗೆ ಇಸ್ಲಾಮುಲ್ ಹಕ್, ಪ್ರವಾದಿಯವರಿವರು ಜನಿಸಿದ ಊರು ಯಾವುದು? ಅವನು ನನ್ನನ್ನೇ ನೋಡಿದ. ಅವನು ಕೇಳಿದ, ಕೇರಳವಾ ಅಂತ ಅವನು ಕೇಳಿದ. ಇಲ್ಲಿ ನಮ್ಮ ಮಕ್ಕಳು 3 ವರ್ಷದಲ್ಲಿ 3 ವರ್ಷದ ಮಕ್ಕಳನ್ನು ಅಲ್ಬಿರ್ರಿಗೆ ಸೇರಿಸಿದರೆ 4 ವರ್ಷ ಪೂರ್ಣಗೊಳ್ಳುವ ಮೊದಲು ಇಸ್ಲಾಮನ್ನು ಕುರಿತು, ಪ್ರವಾದಿ ವರ್ಯರನ್ನು ಕುರಿತು, ಇಸ್ಲಾಮಿನ ಚರಿತ್ರೆಗಳನ್ನು ಕುರಿತು ಸಂಪೂರ್ಣವಾಗಿ ವಿವರಿಸುತ್ತಾರೆ. ತಂದೆಯನ್ನು ನೋಡುವಾಗ ಅಸ್ಸಲಾಂ ಅಲೈಕುಂ ಎಂದು ಹೇಳುತ್ತಾರೆ, ತಾಯಿಯನ್ನು ನೋಡುವಾಗ ಅಸ್ಸಲಾಂ ಅಲೈಕುಂ ಎಂದು ಹೇಳುತ್ತಾರೆ. ತಂದೆಯನ್ನು ನೋಡುವಾಗ ಎದ್ದು ನಿಲ್ಲುತ್ತಾರೆ, ತಾಯಿಯನ್ನು ನೋಡುವಾಗ ಎದ್ದು ನಿಲ್ಲುತ್ತಾರೆ. 3 ವರ್ಷದ ಮಕ್ಕಳಿಂದ 90 ವರ್ಷದ ಪ್ರಾಯ ಇರುವ ಆ ಜನರಡಿಯಲ್ಲಿ ಎಲ್ಲರಿಗೂ ಇಸ್ಲಾಮಿನ ಪಾಠವಿದೆ, ಅರಿವಿಕೆ ಇದೆ, ಜ್ಞಾನವಿದೆ. ಇದಕ್ಕೆ ಕಾರಣ ಸಮಸ್ತ ಕೇರಳ ಜಮ್ಮಯ್ಯತುಲ್ ಉಲಮಾ ಎಂಬ ಏಕೈಕ ಸಂಘಟನೆ. ಇಸ್ಲಾಂ ಅತಿ ದೊಡ್ಡದ್ದು. ಅಲ್ಲಾಹನು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹನು ದೊಡ್ಡವನು. ಇಸ್ಲಾಮು ಬಹಳ ದೊಡ್ಡದಾಗಿದೆ, ವಿಶಾಲವಾಗಿದೆ. ಇಸ್ಲಾಂ ಶಾಂತಿಯ ಧರ್ಮವಾಗಿದೆ ಎಂದು ನಮ್ಮ ರಾಜ್ಯದ, ಕೇರಳದ, ಕರ್ನಾಟಕದ, ತಮಿಳುನಾಡಿನ ಜನರ ಮಾನವರ ಹೃದಯದಲ್ಲಿ ಇಟ್ಟುಕೊಡಲು, ಮನವರಿಕೆ ಮಾಡಿಕೊಡುವುದರಲ್ಲಿ ಸಮಸ್ತ ಕೇರಳ ಜಮ್ಮಯ್ಯತುಲ್ ಉಲಮಾ ಸಂಪೂರ್ಣವಾಗಿ ವಿಜಯ ಕಂಡಿದೆ. ಅದೇ ಸಂದರ್ಭ ಇಸ್ಲಾಂ ಅತಿ ದೊಡ್ಡದ್ದು, ಅಲ್ಲಾಹನು ದೊಡ್ಡವನು ಎಂದು ಮನವರಿಕೆ ಮಾಡಿಕೊಡುವುದರಲ್ಲಿ ಉತ್ತರ ಭಾರತದ ಪಂಡಿತರು ಪರಾಭವಗೊಂಡಿದ್ದಾರೆ. ಕಾರಣವೇನು? ಅವರು ತುಂಬ ಗ್ರಂಥಗಳನ್ನು ಮಾಡಿದರು, ತುಂಬ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದರು. ಜನರೆಡೆಯಲ್ಲಿ ಇಳಿದು ಅವರಿಗೆ ಬೇಕಾದಂತಹ
ಜ್ಞಾನವನ್ನು ನೀಡಿಲ್ಲ. ಸಾಮಾನ್ಯ ಜನರ ಕಡೆಗೆ ತಿರುಗಿ ನೋಡಲಿಲ್ಲ. ಸಾಮಾನ್ಯ ಜನರಿಗೆ ಇಸ್ಲಾಮನ್ನು ಕುರಿತು ಮನವರಿಕೆ ಮಾಡಿಕೊಡಲಿಲ್ಲ. ಆದ ಕಾರಣ ಅವರ ಗ್ರಂಥಗಳು ಮಾಡಿದರು. ಅಲ್ಲದೆ ಸಾಮಾನ್ಯ ಜನರಲ್ಲಿ ಇಸ್ಲಾಂ ಅತಿ ದೊಡ್ಡದು ಎಂದು ಅವರ ಹೃದಯದಲ್ಲಿ ಇಟ್ಟುಕೊಡುವುದರಲ್ಲಿ, ಮನವರಿಕೆ ಮಾಡುವುದರಲ್ಲಿ 100 ಶತಮಾನ ಅವರು ಪರಾಭವಗೊಂಡಿದ್ದಾರೆ. ಇದರಲ್ಲಿ ವಿಜಯ ಕಂಡದ್ದು ಸಮಸ್ತ ಕೇರಳ ಜಮ್ಮಿಯತುಲ್ ಉಲಮಾ ಎಂಬ ಈ ಸಂಘಟನೆಯಾಗಿರುತ್ತದೆ. ನಮ್ಮ ದೇಶದಲ್ಲಿ ಒಂದು ಮಸೀದಿಯನ್ನು ಧ್ವಂಸಗೊಳಿಸಿದಾಗ ಇನ್ನಿತರ ರಾಜ್ಯಗಳಲ್ಲಿ ಬಹಳ ಅನಾಹುತಗಳು, ಕೋಮು ಗಲಭೆಗಳು ಹುಟ್ಟಿದ ಸಂದರ್ಭ ಕೇರಳದಲ್ಲಿಯೋ ಪರಿಸರ ಪ್ರದೇಶದಲ್ಲಿಯೋ ಅಂತಹ ಗಲಭೆಗಳು ಹುಟ್ಟಿಲ್ಲ. ಕಾರಣದಕ್ಕೆ ಸಮಸ್ತ ಕೇರಳ ಜಮ್ಮಿಯತುಲ್ ಉಲಮಾ ಶಂಸುಲ್ ಉಲಮಾ ನವ್ವರಲ್ಲಾಹು ಮರ್ಕದ ಇವರಂತಹ ಮಹಾನುಭಾವರು ಸಯ್ಯಿದ್ ಮುಹಮ್ಮದ್ ಅಲಿ ಶಿಹಾಬ್ ತಂಗಳರವರು ಅವರು ಆಹ್ವಾನ ಮಾಡಿದರು, ಶಾಂತಿಯನ್ನು ಕಾಪಾಡಬೇಕು. ಅನ್ಯ ಜಾತಿಯವರ, ಇತರ ಧರ್ಮದವರ ಅವರ ಆರಾಧನಾಲಯನ್ನು ನೀವು ಗೌರವಿಸಬೇಕು, ಅದನ್ನು ಮುಟ್ಟಬಾರದು ಎಂಬ ಆಹ್ವಾನ ನೀಡಿದೆ ಸಮಸ್ತ ಕೇರಳ ಜಮ್ಮಿಯತುಲ್ ಉಲಮಾ. ಇಂತಹ ಒಂದು ಶಾಂತಿಯ, ಸೌಹಾರ್ದತೆಯ ಒಂದು ಸಂಕೇತ ಸಮಸ್ತ ಕೇರಳ ಜಮ್ಮಿಯತುಲ್ ಉಲಮಾ. ಕಾದಿಯಾನಿಗಳು ಅವರ ಕುರಿತು ತೀರ್ಮಾನ ತೆಗೆಯಲು ಲೋಕದಲ್ಲಿ ಅತಿ ದೊಡ್ಡ ವಿದ್ವಾಂಸರಿದ್ದರು. ಸೌದಿ ಅರೇಬಿಯಾದಲ್ಲಿ ಅತಿ ದೊಡ್ಡ ಉಲಮಾಗಳಿದ್ದರು. ಆದರೂ ಅವರೆಲ್ಲ ನೋಡಿದ್ದು, ಕಣ್ಣು ತೆರೆದು ನೋಡಿದ್ದು ಕೇರಳದ ಉಲಮಾಗಳು ಏನು ತೀರ್ಮಾನ ತೆಗೆಯುತ್ತಾರೆ ಎಂದು. ಕೇರಳದ ಉಲಮಾಗಳು ಶಂಸುಲ್ ಉಲಮಾರವರಂಥ ಪಂಡಿತರು ಪ್ರಥಮವಾಗಿ ತೀರ್ಮಾನ ತೆಕ್ಕೊಂಡರು. ಕಾದಿಯಾನಿಗಳಿಗೂ ನಮ್ಮ ಇಸ್ಲಾಮಿನಿಗೂ ಯಾವ ಬಂಧವೂ ಇಲ್ಲ. ಪ್ರಥಮವಾಗಿ ಈ ಲೋಕದಲ್ಲಿ, ಭೂಲೋಕದಲ್ಲಿ ಇಂತಹ ಒಂದು ತೀರ್ಮಾನ ಕೈಗೊಂಡವರು ಸಮಸ್ತ ಕೇರಳ ಜಮ್ಮಿಯತುಲ್ ಉಲಮಾ. ಈ ಸಂಘಟನೆಯನ್ನು ಮರೆಯಲು ಯಾವಾಗಲೂ ನಮ್ಮಿಂದ ಸಾಧ್ಯವಿಲ್ಲ. ಯಾವಾಗಲೂ ನಮಗೆ ಮರೆಯಲು ಸಾಧ್ಯವೇ ಇಲ್ಲ. ನಮ್ಮ ದೇಶದಲ್ಲಿ ಇಷ್ಟೊಂದು ಸೌಹಾರ್ದತೆಯು, ಕೋಮು ಗಲಭೆಯಿಲ್ಲದೆ ನಮ್ಮ ರಾಜ್ಯ ಬಹಳ ಸಂತೋಷದಿಂದ ಮುಸಲ್ಮಾನರ ಮದುವೆ ಕಾರ್ಯಗಳಿದ್ದರೆ ಅನ್ಯ ಧರ್ಮೀಯರು ಬರ್ತಾರೆ. ಅನ್ಯ ಧರ್ಮೀಯರ ಮದುವೆ ಇನ್ನಿತರ ಕಾರ್ಯಗಳಿರುವಾಗ ಶಿರ್ಕ್ ಬರದಂತಹ ಕಾರ್ಯದಲ್ಲಿ ನಮ್ಮ ಮುಸಲ್ಮಾನರು ಹೋಗುತ್ತಾರೆ. ಇಂತಹ ಒಂದು ಸೌಹಾರ್ದತೆ ಇಲ್ಲಿ ಬೇಕು. ಯಾವಾದರೂ ಒಂದು ವಿದ್ಯಾರ್ಥಿ ನಮ್ಮ ಅರಬಿಕ್ ಕಾಲೇಜುಗಳಲ್ಲಿ ಸ್ವಲ್ಪ ಉಗ್ರವಾದ ಭಾಷಣ ಮಾಡಿದ್ದಾನೆ ಎಂದು ತಿಳಿದರೆ 1 ಗಂಟೆ ಬೇಡ, ಅರ್ಧ ಗಂಟೆ ಅಡಿಯಲ್ಲಿ ಅವರನ್ನು ಅಲ್ಲಿಂದ ಹೊರಗೆ ಹಾಕುತ್ತಾರೆ. ಇತ್ತನಕ ಅಂತಹ ವಿದ್ಯಾರ್ಥಿಗಳು ನಮ್ಮ ಕಾಲೇಜುಗಳಲ್ಲಿ ಬರಲಿಲ್ಲ. ಅಷ್ಟೊಂದು ಸುಶಕ್ತವಾದ ತೀರ್ಮಾನಗಳು, ಸಂವಿಧಾನವು ನಮ್ಮ ಸಂಘಟನೆಗೆ ಇದೆ. ಇಷ್ಟೊಂದು ದೊಡ್ಡ ಸಂಘಟನೆ ಇದು ಎಲ್ಲರೂ ಪ್ರೀತಿಸುವ, ಸ್ನೇಹಿಸುವ ಸಂಘಟನೆ. ನಾನು ಹೇಳಿದೆ ನಿಮ್ಮಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಡವರು, ನಿರ್ಗತಿಕರು, ಅವರಿಗೆ ಧಾರ್ಮಿಕ ವಿದ್ಯೆಯಿಂದ, ಲೌಕಿಕ ವಿದ್ಯೆಯಿಂದ ವಂಚಿತರಾದವರು, ಅವರಿಗೆ ಮನೆ ಇಲ್ಲ. ಅವರಿಗೆ ಮನೆ ಕಟ್ಟಿಕೊಡಲು
500 ಮದ್ರಸಗಳು ನಿರ್ಮಿಸಿಕೊಡಲು, ಅವರಿಗೆ ಕಲಿಯಲಿಕ್ಕೆ ಬೇಕಾಗಿ ಲೌಕಿಕವಾದ ಧಾರ್ಮಿಕವಾದ ಗ್ರಂಥಗಳನ್ನು ನೀಡಲು, ಅವರನ್ನು ಪರಿಶೋಧನೆ ಮಾಡಲಿಕ್ಕೆ ಇನ್ಸ್ಪೆಕ್ಟರ್ಗಳನ್ನು ನೇಮಿಸಲು ಸಮಸ್ತ ಕೇರಳ ಜಮ್ಮಯ್ಯತ್ತುಲ್ ಉಲಮಾ ತಯಾರಾಗಿ ಅನ್ಯ ರಾಜ್ಯದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ನಮ್ಮ ಸಂಘಟನೆ ಸ್ಪಂದಿಸುತ್ತಾ ಇದೆ ಎಂಬುದು ಎಲ್ಲರೂ ತಿಳಿಕೊಳ್ಳಬೇಕಾಗಿತ್ತೆ. ಸಂಸ್ಥೆ ಏನು ಮಾಡಿದೆ, ಸಂಸ್ಥೆ ಏನು ಮಾಡಿದೆ, ಏನು ಮಾಡಿದಂತ ನೋಡು, ತಿಳಿದು ನೋಡು, ತಿಳಿದು ನೋಡಿದರೆ ನಿನಗೆ ಗೊತ್ತಾಗ್ತದೆ. ನಿನ್ನ ಮನೆಯಲ್ಲಿ ಕುಳಿತು ಯಾವ ಅಂಗಡಿಯ ಮುಂದೆ ಕುಳಿತು ಸಮಸ್ತ ಏನು ಮಾಡಿದೆ ಎಂದು ನೀನು ಕೇಳಿದರೆ ಸಮಸ್ತವನ್ನು ನೀನು ಏನು ಎಂದು ತಿಳಿಯು. ಆದರೆ ಮಾತ್ರ ಸಮಸ್ತ ಏನು ಮಾಡಿದೆ, ಸಮಸ್ತಕ್ಕೆ ಬೇಕಾಗಿ ಸಮಸ್ತ ಜನರಿಗೆ ಬೇಕಾಗಿ ಖರ್ಚು ಮಾಡಿದ ಹಣದ ಲೆಕ್ಕವನ್ನು ನಾವು ಹೇಳುವುದಿಲ್ಲ. ಕೆಲವರು ಸ್ವಲ್ಪ ಏನಾದರೂ ಮಾಡಿದರೆ ಪತ್ರಿಕೆ ಮಾಧ್ಯಮಗಳಲ್ಲಿ ಬರುತ್ತದೆ, ಟಿವಿ ಚಾನೆಲ್ಗಳಲ್ಲಿ ಬರುತ್ತದೆ. ನಮ್ಮ ವಿದ್ವಾಂಸರು ಹಾಗೆ ಕೊಡಬೇಡಿ, ಆ ರೀತಿ ಬರಬಾರದು, ನಮಗೆ ಹೆಸರು ಬೇಡ, ಅಲ್ಲಾಹನ ವಜಿಹನ್ನು ಮಾತ್ರ ಲಕ್ಷ್ಯ ಬಿಟ್ಟು ನಾವು ಮಾಡುವ ಈ ಕರ್ಮಗಳು ಅಲ್ಲಾಹನು ಸ್ವೀಕರಿಸಬೇಕು. ಇದಕ್ಕೆ ನೀವು ಪತ್ರಿಕೆಗಳಲ್ಲಿ ಕೊಟ್ಟು ನೀವು ಇಖ್ಲಾಸಿಲ್ಲದ ಜನರಾಗಿ ನೀವು ಆಗಬಾರದು ಎಂದು ನಮ್ಮ ನೇತಾರರ ಸಂದೇಶ ನಮ್ಮೆಲ್ಲಿದೆ. ಎಷ್ಟೋ ಕಾರ್ಯಗಳನ್ನು ಸಮಸ್ತ ಕೇರಳ ಜಮ್ಮಯ್ಯತ್ತುಲ್ ಉಲಮಾ ಇಲ್ಲಿ ಮುಅಲ್ಲಿಮಗಳಿದ್ದಾರೆ, ನಮ್ಮ ಅಧ್ಯಾಪಕರು 11,000 ಮದರಸಗಳಲ್ಲಿ ಕಲಿಸುವ 1,00,000ಕ್ಕೂ ಮಿಕ್ಕಿದ ಅಧ್ಯಾಪಕರು. ಆ ಅಧ್ಯಾಪಕರಿಗೆ ಸಮಸ್ತ ನೀಡುವುದು ಮನೆಯಿಲ್ಲದ ಅಧ್ಯಾಪಕರಿಗೆ ಮನೆ ನಿರ್ಮಿಸಿಕೊಡ್ತಾ ಇದೆ. ಅವರ ಹೆಣ್ಣು ಮಕ್ಕಳಿಗೆ ಮದುವೆಯಾಗುವಾಗ ಸಮಸ್ತ ಕೊಡುವ ಒಂದು ಸಂಖ್ಯೆ ಇದೆ, ಅದು ಕೊಡ್ತಾ ಇದೆ. ಮುಅಲ್ಲಿಮರು ರೋಗಿಗಳಾದರೆ ಅವರಿಗೆ ಅವರ ಮನೆಯವರಿಗೆ ಅವರು ರೋಗ ಪೀಡಿತರಾದರೆ ಅವರಿಗೆ ಸಮಸ್ತ ಸಹಾಯ ನೀಡುತ್ತಾರೆ. ಅವರಲ್ಲಿ ಯಾವುದೋ ಒಂದು ರೋಗವಾಗಿ ಹಾಸ್ಪಿಟಲಿನಲ್ಲಿರುವಾಗ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಕಸ್ಮಿಕವಾಗಿ ಒಂದು ಅನಾಹುತ ಸಂಭವಿಸಿ 4 ಜನರು ಮರಣ ಹೊಂದಿದಾಗ ಕೂಡಲೇ ನಾವು ಫೋನ್ ಮಾಡಿ ನಮ್ಮ ವಿದ್ಯಾಭ್ಯಾಸ ಬೋರ್ಡ್ ಇದರ ಪ್ರಧಾನ ಕಾರ್ಯದರ್ಶಿ MT ಉಸ್ತಾದ್ ಅವರ ಹತ್ರ ಹೇಳಿದ ಸಂದರ್ಭದಲ್ಲಿ ನಾನು ಹೇಳಿ 1 ಗಂಟೆ ದಾಟುವುದಕ್ಕೆ ಮೊದಲಾಗಿ ಅವರಿಗೆ ಬೇಕಾಗುವ 4 ಮನೆಯವರಿಗೆ 4 ಜನರು ಮರಣ ಹೊಂದಿದ್ದಾರೆ, 4 ಮನೆಗೆ ಕೊಡಬೇಕಾದ ಸಹಾಯಧನ ನನ್ನ ಕೈಯಲ್ಲಿ ಮುಟ್ಟಿಸಿದರು. ಇದಕ್ಕೆ ಅವರಿಗೆ ತುಂಬ ಚೆಕ್ ಮಾಡಬೇಕಾಗಿ ಬಂದಿಲ್ಲ, ಅದಕ್ಕೊಂದು ಶಾಸಕನನ್ನು ಕಾಣಬೇಕಾಗಿ ಬಂದಿಲ್ಲ, ಪಂಚಾಯತಿ ಪ್ರೆಸಿಡೆಂಟನ್ನು ನೋಡಬೇಕಾಗಿ ಬಂದಿಲ್ಲ, ಪಂಚಾಯತಿ ಮೆಂಬರಿನ ಸಹಾಯ ಕೇಳಬೇಕಾಗಿ ಬಂದಿಲ್ಲ. ಕೇವಲ 1 ಗಂಟೆಯ ಮಧ್ಯದಲ್ಲಿ 4 ಮರಣ ಹೊಂದಿದ ಮನೆಯವರಿಗೆ ದೊಡ್ಡ ಒಂದು ಸಹಾಯವನ್ನು ಸಮಸ್ತ ಕೇರಳ ಜಮ್ಮಯ್ಯತ್ತುಲ್ ಉಲಮಾ ಕಳುಹಿಸಿಕೊಟ್ಟಿತ್ತು. ನಾನು ನನ್ನೊಟ್ಟಿಗೆ ಇರುವ ಸಮಸ್ತದ ಅಭಿಮಾನಿಗಳು ಹೋಗಿ ಆ ಮನೆಯವರಿಗೆ ಆ ಸಹಾಯವನ್ನು ನೀಡಿದ್ದೇವೆ. ಇದು ಒಂದಲ್ಲ, ಅದಕ್ಕೆ ಮೊದಲಾಗಿ ನೀರಿನಲ್ಲಿ ಮುಳುಗಿ ಮರಣ ಹೊಂದಿದ ಸಾಲೆ ಎಂಬ ಒಂದು ಸ್ಥಳದಲ್ಲಿ ಉರ್ಪುರದ ಹತ್ತಿರ ಆ ಸ್ಥಳದಲ್ಲಿ ಮರಣ ಹೊಂದಿದವರಿಗೂ MT ಉಸ್ತಾದ್ ಅವರು ನಮ್ಮನ್ನು ಕರೆಕೊಂಡು ಹೋದರು. ಮರ್ಹೂಂ ಕಾಸಿಂ ಉಸ್ತಾದ್ ಅವರು, ಮರ್ಹೂಂ ಜಬ್ಬಾರ್ ಉಸ್ತಾದ್ ಅವರು ಇದ್ದರು ಒಟ್ಟಿಗೆ. ಈಗ ಅವರು ನಮ್ಮಿಂದ ಅಗಲಿದ್ದಾರೆ ಇಬ್ಬರು.
ಆ ಮನೆಯವರಿಗೆ ಹೋಗಿ ಸಹಾಯಧನ ನೀಡಿದ್ದೇವೆ. MT ಉಸ್ತಾದ್ ಕೇರಳದಿಂದ ಬಂದದ್ದು ಈ ಸಹಾಯ ನೀಡಲಿಕ್ಕೆ. ಮರಣ ಹೊಂದಿ 2-3 ದಿನ ಆಗುವುದಕ್ಕೆ ಮೊದಲೇ ಬಂದು ಹಣ ನೀಡಿದರು. ಇದೊಂದು ನಾವು ಇದೆಲ್ಲ ತಿಳಿಯಬೇಕಾದ ವಿಷಯ. ಸಂಸ್ಥೆ ಏನು ಮಾಡಿದೆ? ಎಲ್ಲಿಯಾದರೂ ಕೂತುಕೊಂಡು ಒಂದು ಗ್ಲಾಸ್ ಚಹಾ ಕೈಯಲ್ಲಿ ಹಿಡಿದು, ಒಂದು ಬ್ರೆಡ್ ಕೈಯಲ್ಲಿ ಹಿಡಿದು ನಿನಗೆ ಹೇಳಬಹುದು ಸಂಸ್ಥೆ ಏನು ಮಾಡಿದೆ, ಸಂಸ್ಥೆ ಏನು ಮಾಡಿದೆ ಅಂತ. ಈ ಜನಸಾಗರವನ್ನು ನೋಡಿ ನೀನು ತಿಳಿಯು, ಇದೇ ಸಂಸ್ಥೆ ಮಾಡಿದ್ದು. ಈ ಜನಸಾಗರವೇ ಇದಕ್ಕೆ ಸಾಕ್ಷಿ. ಇನ್ನು ನಾನು ಕನ್ನಡ ಭಾಷೆಯಲ್ಲಿ ಹೆಚ್ಚಾಗಿ ಮಾತನಾಡುವುದಿಲ್ಲ. കാരണ നന്നല്ലി ಮೊದಲೇ ಹೇಳಿದ್ದಾರೆ, ഒരു അല്പം നിങ്ങൾ മലയാളത്തിൽ സംസാരിക്കണം, ಸ್ವಲ್ಪ ನೀವು ಮಲಯಾಳದಲ್ಲಿ ಮಾತನಾಡಬೇಕು ಎಂದು. ನಮ್ಮ ಪ್ರಸಂಗವನ್ನು ಕೊನೆಗೊಳಿಸಲಿಕ್ಕೆ ಸಮಯವಾಗಿದೆ. ಈ ഒരു വേദിയിൽ ബഹുമാനപ്പെട്ട സയ്യിദുൽ ഉലമ ആരിക്കുട്ടി ഉസ്താദ്, ബഹുമാനപ്പെട്ട MT ഉസ്താദ്, സാദിഖ് അലി ശിഹാബ് തങ്ങൾ, ഉസ്താദ് അടക്കമുള്ള പ്രഗത്ഭരായ ഉലമാക്കളുള്ള ഈ വേദിയാണ്. എന്തുകൊണ്ടും അനുഗ്രഹീതമാണ്. നമുക്കിവിടെയുള്ളതൊരു പ്രാർത്ഥനയാണ്. ബഹുമാനപ്പെട്ട ജമലുല്ലൈരി തങ്ങൾ ഇതേ വേദിയിൽ കഴിഞ്ഞ രാത്രി ഇവിടെ മജ്‌ലിസുന്നൂർ നടത്തി ഭക്തി നിർഭരമായ പ്രാർത്ഥന നടത്തുകയുണ്ടായി. ഈ സമ്മേളനത്തിൻ്റെ വിജയത്തിൻ്റെ ഏറ്റവും മുന്നിൽ നിന്ന് പ്രവർത്തിച്ച വ്യക്തികളിൽ ഒരാളാണ് ബഹുമാനപ്പെട്ട ജമലുല്ലൈരി തങ്ങൾ. അള്ളാഹു ആഫിയത്തും ദീർഘായുസ്സും അള്ളാഹു നൽകട്ടെ. പ്രാർത്ഥന എന്നുള്ളത് ഏറ്റവും സുപ്രധാനമാണ്. ഇന്ന് നമുക്ക് ഹസ്രത്ത് തവക്കൽ മസ്താൻ ഖദ്ദസല്ലാഹു സിർറഹുൽ അസീസ് മഹാനവരുടെ ചാരത്ത് വെച്ച് നൂറുകണക്കിലുള്ള പണ്ഡിതന്മാരും മുതഅല്ലിമീങ്ങളും സാമാന്യ ജനങ്ങളും ഒരു കാര്യമുണ്ട്, വലിയ രസമുള്ളൊരു കാര്യമുണ്ട്. ഞങ്ങളൊക്കെ പോയിട്ട് പല സ്ഥലത്തും ജനങ്ങളെ ക്ഷണിച്ചു. നമ്മുടെ ഒരു യാത്രയുണ്ടായിരുന്നല്ലോ. പതാകവാഹകരായിട്ട് ഞങ്ങൾ വരുമ്പോൾ പല മഹലിലും പോയിട്ട് ഞങ്ങൾ വിളിക്കുമ്പോൾ ചിലയിടത്ത് ഞായറാഴ്ച നിങ്ങൾ കൃത്യസമയത്ത് സമ്മേളനത്തിൽ എത്തണമെന്ന് പറഞ്ഞപ്പോൾ ചിലർ എഴുന്നേറ്റ് നിന്ന് പറഞ്ഞത്, അല്ല ഉസ്താദ്, ഞങ്ങൾ ശനിയാഴ്ച തന്നെ എത്തും. അവിടെ ഞായറാഴ്ചക്ക് ക്ഷണിക്കുമ്പോൾ ശനിയാഴ്ച തന്നെ വരാൻ പറയുന്ന ഏത് സംഘടനയുടെ അഭിമാനികളാണ് ഇവിടെയുള്ളത് ഈ ഭൂലോകത്ത്? ശനിയാഴ്ച മാത്രമല്ല, വെള്ളിയാഴ്ചയും ഇവിടെ വന്നു പലരും. ഞങ്ങളിവിടെ എത്തുമ്പോൾ വെള്ളിയാഴ്ചയും ജനങ്ങൾ എത്തിയിട്ടുണ്ട്. ഒരാൾ കർണാടകയിൽ നമ്മോട് ദക്ഷിണ കന്നഡ ജില്ലയിൽ പറഞ്ഞു, നമുക്ക് നമ്മുടെ മക്കളുടെ കല്യാണം ഉണ്ടാകും, വല്ലാത്ത സന്തോഷമാണ്. പക്ഷേ ഞങ്ങൾക്ക് കല്യാണത്തിന് ദിവസം മതിയാകുന്നില്ല, തിരക്ക് പിടിച്ച സമയം. ഇനോ 2 ദിവസം നീണ്ടുപോയാൽ നന്നായിരുന്നു, ഞായറാഴ്ച കല്യാണം, ഈ ദിവസങ്ങൾ നീണ്ടാലും നന്നായിരുന്നു എന്ന് ചിന്തിക്കുമ്പോൾ സമസ്ത കേരള ജംഇയ്യത്തുൽ ഉലമ ബംഗളൂരിൽ വെച്ചൊരു സമ്മേളനം നടത്താൻ തീരുമാനിച്ചപ്പോൾ ഞങ്ങൾ അന്ന് മുതൽ കാത്തു നിൽക്കുന്നു. സമ്മേളനം നടക്കേണ്ട ദിവസം എപ്പോഴാണ് കടന്നു വരുന്നത്, എപ്പോഴെത്തും, ആ മാസം എപ്പോൾ കടന്നു വരും, ജനുവരി 28-ാം തീയതി എപ്പോഴാണ് എന്ന് കലണ്ടറുകളിലേക്ക് കണ്ണു തുറിച്ച് ഞങ്ങൾ നോക്കുന്നുണ്ടായിരുന്നു. അത്രയും ഈ സമ്മേളനത്തിന് ഞങ്ങൾ കാത്തു നിന്നത് പോലെ നമ്മുടെ മക്കളുടെയോ കുടുംബത്തിൻ്റെയോ കല്യാണ ദിവസങ്ങളെ നാം കാത്തു നിന്നിട്ടില്ല. ഏത് സംഘടനക്കായി ഇങ്ങനെയുള്ളത്? ആ സമസ്ത കേരള ജംഇയ്യത്തുൽ ഉലമ എന്നുള്ള സംഘടന അള്ളാഹുവിൻ്റെ ആരിഫീങ്ങളായ ഔലിയാക്കൾ, ഞാൻ പറഞ്ഞതുപോലെ സയ്യിദ് അലി ഹാമിദ് ബാലവി തങ്ങൾ, സയ്യിദ് അലി ബാലവി തങ്ങൾ പറയക്കത്തുസല്ലാഹു സറം, നമ്മുടെ നേതാ മഹാന്മാരല്ലേ, അവരെ കൊണ്ടല്ലേ നാം ഇങ്ങനെ ആയത്. സയ്യിദ് അഹ്മദ് ബാലവി തങ്ങൾ, സയ്യിദ് ഹസൻ ബാലവി തങ്ങൾ, സയ്യിദ് മുഹമ്മദ് ബാലവി തങ്ങൾ ഖദ്ദസല്ലാഹു അസ്റാറഹും
അവരുടെ മകനായ സയ്യിദ് വരക്കൽ അബ്ദുറഹ്മാൻ വരക്കൽ മുല്ലക്കോയ തങ്ങൾ ഖദ്ദസല്ലാഹു സിർറഹുൽ, അവരാണിത് സ്ഥാപിച്ചത്. ഇത് യമനിന്റെ പാരമ്പര്യമാണ്. അൽ ഈമാനു ഈമാനിൻ വൽ ഹിക്മത്തു യമാനിയ എന്ന് പ്രവാചകർ സൂചന നൽകിയ ആ നിബിത്തങ്ങൾ തുറന്നു പറഞ്ഞ ആ യമനിന്റെ ഈമാനാണിയത്. ആ യമനിന്റെ സാദാത്യങ്ങളാണ്. ആ സയ്യിദ് അലി ഹാമിദ് ബാലവി തങ്ങളോടുകൂടെ യമനിൽ നിന്നിട്ട് കടന്നു വന്ന 400 വർഷങ്ങൾക്ക് മുമ്പ് കൂടെ വന്ന ശംസുൽ ഉലമായുടെ പൂർവ്വപിതാവ് മുഹമ്മദ് കോയ എന്ന് വിളിക്കപ്പെട്ടിരുന്ന വലിയ മഹാപണ്ഡിതൻ, അവരെ കൊണ്ട് സ്ഥാപിതമായ സംഘടനയാണ്. അവരുടെ പേരമക്കളെ കൊണ്ട് സ്ഥാപിതമായ മുഹമ്മദ് കോയ എന്ന ശംസുൽ ഉലമയുടെ പിതാവ്, അവരുടെ പേരക്കുട്ടിയാണ് ശംസുൽ ഉലമ. ശംസുൽ ഉലമാന്റെ പേര് പറയാതിരിക്കാൻ വയ്യ. ഈ ബംഗളൂരിലും വന്നിട്ട് ശംസുൽ ഉലമ സുന്നത്ത് ജമാഅത്തിന് വേണ്ടി പ്രസംഗിച്ചിട്ടുണ്ട്. ഇവിടുത്തെ പല ജനങ്ങളും പറഞ്ഞു. ശൃംഗേരിയിൽ പോയി 3 ദിവസം പ്രസംഗം നടത്തിയിട്ടുണ്ട്. ഖാദിയാനികളുടെ പ്രശ്നങ്ങൾ ഇവിടെ എടുത്ത സമയത്ത് കർണാടകയുടെ ചില ഭാഗത്ത് പോയി അവിടെ പോയി പ്രസംഗിച്ചിട്ടുണ്ട്. കർണാടകത്തിൽ മുഴുവൻ ഭാഗങ്ങളും 90% ചുറ്റിക്കറങ്ങി നടന്നിട്ട് ശംസുൽ ഉലമ ഇവിടെ സുന്നത്ത് ജമാഅത്തിന് ശക്തി നുകർന്നതിൻ്റെ കാരണമാണ് ചില ആളുകാർക്ക് കർണാടക യാത്ര നടത്താൻ സാധിച്ചത്. അത് ശംസുൽ ഉലമ ചെയ്തു വെച്ചതാണ്. ശംസുൽ ഉലമ ചെയ്തതിൻ്റെ ഫലമാണിയത്. ഈ സംഘടന രൂപീകരിച്ചത് പരിശുദ്ധാത്മാക്കളാണ്, മഹാരഥന്മാരാണ്, സാദാത്യങ്ങളാണ്. ഈ കയർ പൊട്ടുകയില്ല. ഇതിനെ തകർക്കാൻ ആരെക്കൊണ്ടും കഴിയില്ല. ഇത് ഖിയാമത്ത് നാൾ വരേക്കും ഇത് ശക്തമായി മുന്നോട്ട് ഇതിൻ്റെ പ്രയാണം തുടരുക തന്നെ ചെയ്യും. ഇതിൻ്റെ പതാക മഹാനായ മഹദി ഇമാമിൻ്റെ കയ്യിൽ നാം ഏൽപ്പിക്കുക തന്നെ ചെയ്യും. അല്ലാഹു തൗഫീഖ് നൽകട്ടെ എന്ന് പ്രാർത്ഥിച്ചു. അല്ലാഹു തആല തൗഫീഖ് നൽകട്ടെ എന്ന് പ്രാർത്ഥിച്ച് എൻ്റെ സംസാരം നമ്മെല്ലാം ഈ കൂടിയവരെല്ലാം അല്ലാഹു നമ്മെ നമ്മുടെ ഭാര്യ മക്കൾ കുടുംബങ്ങൾ സമസ്തയിൽ നിന്ന് വിട പറഞ്ഞു പോയവർ സമസ്തയിൻ്റെ പ്രവർത്തകന്മാർ എല്ലാവരും അല്ലാഹു അവൻ്റെ ജന്നാത്തുൻ നഈമിൽ അല്ലാഹു ഒരുമിച്ച് കൂട്ടുകയും ചെയ്യട്ടെ. ഈ ഒരുമിച്ച് കൂടിയതുപോലെ കൂടാനും കാണാനും സന്തോഷിക്കാനും അല്ലാഹു തൗഫീഖ് നൽകട്ടെ. വാഖിറു ദഅ്വാനാ അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും.